ಅಪ್ಪ ಕೋಪದಲ್ಲಿದ್ದಾರೆ. ಯಾಕಮ್ಮ? ಇರಲ್ವಾ ಮತ್ತೆ, ಅವ್ರಿಗೆ ಗೊತ್ತಾಗ್ತಿ ಎಷ್ಟು ಕೆಲಸ ಮಾಡಿದೀವಿ. ನಿಲ್ಲಿಸ್ತೀರಾ ನಿಮ್ಮ ಮೈಂಡ್ ವಾಯ್ಸ್ ನ? ಸಡಗರ ಸಂಭ್ರಮ ಇಲ್ದೇ ಇರೋ ಸಂಕ್ರಾಂತಿ ತರ ನೀನು, ಪಟಾಕಿ ಶಬ್ದ ಇಲ್ದೇ ಇರೋ ದೀಪಾವಳಿ ತರ ಅವನು. ಇಬ್ರು ಅಮಾಯಕರ ತರ ಮುಖ ಮಾಡ್ಕೊಂಡು ನನಗೆ ಮೋಸ ಮಾಡ್ಬೇಕು ಅಂತಿದ್ದೀರಾ? ನನಗೆ ಹೇಳ್ದೇನೆ, ನನಗೆ ಗೊತ್ತಾಗದೆ ಜಾನಕಿ ದೇವರ ಮಕ್ಕಳನ್ನ ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು ಅಂದ್ರೇನು, ಫೋನ್ ಸ್ವಿಚ್ ಆಫ್ ಮಾಡೋದು ಅಂದ್ರೇನು, ಗುಟ್ಟಾಗಿ ಪಿತೂರಿ ಏನು, ಇವಾಗ ಈ ಮೌನದಿಂದಿರೋ ಮರ್ಮ ಆದ್ರೂ ಏನು? ಇವತ್ತು ನಾನು ದೇವೇಗೌಡರ ತರ ಸೈಲೆಂಟ್ ಆಗಿರ್ಬೇಕು ಅನ್ಕೋತಿಲ್ಲ, ಸಿದ್ದರಾಮಯ್ಯರ ತರ ವೈಲೆಂಟ್ ಆಗಿರ್ಬೇಕು ಅನ್ಕೋತಿದ್ದೀನಿ. ಏನ್ ನಡೀತೋ ನನಗೆ ಗೊತ್ತಾಗ್ಬೇಕು, ನೀವು ಹೇಳೇ ತೀರ್ಬೇಕು. ಅಮ್ಮ, ಅಪ್ಪ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದಾರೆ. ಏನ್ ಮಾಡೋದು? ಅವ್ರು ಫಿಕ್ಸ್ ಆದ್ರೆ ಹೇಳ್ಬಾರ್ದು ಅಂತ ನಾವು ಫಿಕ್ಸ್ ಆಗೋಣ. ಮತ್ತೆ ಮೈಂಡ್ ವಾಯ್ಸ್. ನಾನೇ ನಿನ್ನ ಪತಿ ದೇವರಾಗಿದ್ರೆ, ನೀನೇ ನನ್ನ ಪತ್ನಿ ಆಗಿದ್ರೆ, ಆ ಪಂಚಭೂತಗಳ ಸಾಕ್ಷಿಯಾಗಿ, ವೇದ ಮಂತ್ರಗಳ ಸಾಕ್ಷಿಯಾಗಿ, ಅಗ್ನಿ ದೇವರ ಸಾಕ್ಷಿಯಾಗಿ ನಾನು ನಿನ್ನ ಕುತ್ತಿಗೆಗೆ 3 ಗಂಟೆ ಹಾಕಿದ್ರೆ, ನೀನು ನನ್ನ ಜೊತೆ ಸಪ್ತಪದಿ ತುಳಿದಿದ್ರೆ, ಇಬ್ಬರು ಸೇರಿ ಅರುಂಧತಿ ನಕ್ಷತ್ರನ ನೋಡಿದ್ರೆ, ಏನ್ ನಡೀತು ಅಂತ ನೀನು ನನ್ನ ಹತ್ರ ಹೇಳಲೇಬೇಕು ಮೀನಾಕ್ಷಿ, ಹೇಳಲೇಬೇಕು. ಸಾರಿ. ನೋಡಿದ್ರ ಅಜ್ಜಿ, ಜೈ ಎಷ್ಟು ಸಂತೋಷವಾಗಿದ್ದಾನೆ. ಜೈನ ಹೀಗ್ ನೋಡಿ ಎಷ್ಟು ದಿನ ಆಯ್ತು. ಎಲ್ಲ ಅಭಿ ದಿವ್ಯ ಇಂದನೆ ಕಲ್ಪನಾ. ಗಂಗಾ ಹೋದ್ಮೇಲೆ ಜೈಗೆ ಇಷ್ಟೊಂದು ಸಂತೋಷ ಕೊಟ್ಟಿರೋದು ಆ ಮಕ್ಳೇ. ಅಂದ್ರೆ ಜೈಗೆ ನಾನ್ ಹ್ಯಾಪಿನೆಸ್ ಕೊಡಲ್ವಾ? ನನ್ ಬಗ್ಗೆ ಹೇಳ್ತಿಲ್ಲ? ನಿಮ್ಮ ಅಜ್ಜಿ ಮತ್ತೆ ಅತ್ತಿಗೆ ಮಾತಿಗೆ ನಿತ್ಯ ಹೇಗೆ ಶಾಕ್ ಆಗಿದ್ದಾಳೆ ಅಂತ ನೋಡಿದ್ಯಾ ಚಂದ್ರಿಕಾ? ಅವಳಿಗೆ ಹಾಗೆ ಆಗ್ಬೇಕು. ನಾಣಿ ಅವ್ರ ಮನೆಗ್ ಬೇಡಮ್ಮ ಅಂತ ಎಷ್ಟೇ ಹೇಳಿದ್ರು ಕೇಳ್ದೇನೆ ಬಂದು, ಎಲ್ಲಿ ಗಂಗಾ ನೋಡ್ತಾಳೋ ಅಂತ ಟೆನ್ಷನ್ ಪಟ್ಟು ಸತ್ವಿ. ದೇವ್ರ ದಯೆಯಿಂದ ದೇವಸ್ಥಾನದಲ್ಲಿ ನಮ್ಗೆ ಒಳ್ಳೇದಾಯ್ತು. ಗಂಗಾ ಯಾರ ಕಣ್ಣಿಗೂ ಬೀಳಲಿಲ್ಲ. ಮಕ್ಕಳು ಜೊತೆಲಿದ್ರೆ ಜೈ ತುಂಬಾ ಸಂತೋಷವಾಗಿರ್ತಾನೆ. ಹೌದು ಅಜ್ಜಿ, ಅಭಿ ದಿವ್ಯ ಜೈ ಮಕ್ಕಳೇ ಅನ್ಕೊಂಡು ಪುರೋಹಿತರು ಮಂತ್ರ ಹೇಳ್ದಾಗ ಜೈ ಎಷ್ಟು ಸಂತೋಷ ಪಟ್ಟ. ಅವನ್ ಮಕ್ಕಳು ಕೂಡ ಅವನ್ಗೆ ಹತ್ರ ಆಗೋ ದಿನ ತುಂಬಾ ದೂರ ಇಲ್ಲ ಕಲ್ಪನಾ. ಗಂಗಾ ಬದುಕಿದಾಳೆ ಅಂತ ಗೊತ್ತಾಯ್ತಲ್ಲ, ಆದಷ್ಟು ಬೇಗ ಎಲ್ರೂ ಒಂದಾಗ್ತಾರೆ. ಗಂಗಾ ಜೈ ಒಂದಾಗೋದ್ರೆ ನಾನೇನ್ ಮಾಡ್ಬೇಕೆ? ಮುದುಕಿ ಸನ್ಯಾಸತ್ವ ತಗೋಬೇಕಾ? ನಿನ್ನೆವರೆಗೂ ನನಗೂ ಜೈಗೂ ಮದ್ವೆ ಮಾಡ್ತೀನಿ ಅಂದು ಇವಾಗ ಗಂಗಾ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ಯಾ? ಬರೋದು ಗಂಗಾ ಅಲ್ವೇ, ಅವಳ ಶವ. ನಿಮ್ಮ ಅಜ್ಜಿ ಮಾತುಗಳು ನಿತ್ಯಗೆ ಬಾಣಗಳ ಹಾಗೆ ಚುಚ್ತಾ ಇದೆ ಚಂದ್ರಿಕಾ. ನಿತ್ಯ ನೋವು ಪಡೋದನ್ನ ನೋಡ್ತಿದ್ರೆ ಆ ಕಿಕ್ಕೇ ಬೇರೆ. ಏನೇ ಆದ್ರೂ ವಿಲನ್ಸ್ಗೆ ಹರ್ಟ್ ಆದ್ರೆ ಆಡಿಯನ್ಸ್ಗೆ ಎಂಜಾಯ್ ಅಲ್ವಾ? ಮತ್ತೆ ಸರಿಯಾಗಿ ಆಯ್ತು ಅಂದ್ಕೋತಾರೆ. ಏನ್ ಕಂದ, ಒಬ್ನೇ ನಗ್ತಾ ಇದೆಯಲ್ಲ? ನಥಿಂಗ್ ಚಿಕ್ಕಮ್ಮ. ಏನು ಅಂತ ಹೇಳಿದ್ರೆ ನಾವು ಸಂತೋಷ ಪಡ್ತೀವಲ್ವೇನೋ. ಅಭಿ ದಿವ್ಯ ನೆನಪಿಗೆ ಬಂದ್ರು ಅಜ್ಜಿ. ಇವತ್ತು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ನನಗಿಂತ ಮಕ್ಳೇ ಹೆಚ್ಚಾಗೋದ್ರ ಜೈ ನಿನಗೆ? ಅಭಿ ದಿವ್ಯನ್ಗೆ ಇಷ್ಟು ಸಂತೋಷ ಪಟ್ರೆ ನಾಳೆ ಗಂಗಾ ಮಕ್ಕಳು ಬಂದ್ರೆ ಇನ್ನೆಷ್ಟು ಸಂತೋಷ ಪಡ್ತೀಯೋ ನೀನು. ಎಸ್ ಚಿಕ್ಕಮ್ಮ, ಆ ಫೀಲಿಂಗ್ ಇನ್ನೂ ಎಕ್ಸೈಟಿಂಗ್ ಆಗಿದೆ. ನಾನ್ ಎಕ್ಸೈಟಿಂಗ್ ಆಗಿಲ್ವಾ ಜೈ? ನನ್ನ ಯಾಕೆ ಇಗ್ನೋರ್ ಮಾಡ್ತಿದ್ಯಾ?
ಬಟ್ ಅಭಿ ದಿವ್ಯನ್ ನೋಡಿದ್ರು ಕೂಡ ಇನ್ನೂ ಅಂತ ಎಕ್ಸೈಟ್ಮೆಂಟೇ ಆಗ್ತಿದೆ ಅಜ್ಜಿ. ಯಾವುದೋ ತಿಳಿದೇ ಇರೋ ಫೀಲಿಂಗ್ ನನ್ನ ಹಂಟ್ ಮಾಡ್ತಿದೆ. ದೇವಸ್ಥಾನದಲ್ಲಿ ಪುರೋಹಿತರು ಅಭಿ ಮತ್ತೆ ದಿವ್ಯಾ ನನ್ನ ಮಕ್ಕಳು ಅನ್ಕೊಂಡು ಮಂತ್ರ ಹೇಳ್ತಿರ್ಬೇಕಾದ್ರೆ ಏನೋ ತಿಳಿದೇ ಇರೋ ವೈಬ್ರೇಷನ್ ಬಂತು. ಆ ಕ್ಷಣನೇ ಅವ್ರು ನನಗೆ ಸ್ವಂತದವರಾದ್ರು ಅಂತ ಅನಿಸ್ತು. ಹಾಗೆ ನನ್ನ ಯಾವಾಗ ಓನ್ ಮಾಡ್ಕೋತೀಯ ಜೈ? ನಾವು ಅದನ್ನೇ ಅನ್ಕೊಳ್ತಾ ಇದೀವಿ ಜೈ. ಪುರೋಹಿತರು ಮಾತು ಮಂತ್ರ ನಿನಗ್ ಸಂತೋಷ ಕೊಟ್ಟಿದೆ ಅಲ್ವಾ? ಪುರೋಹಿತ್ರು ಹೇಳಿದ್ರು ಅಂತಲ್ಲ, ಅಭಿ ನಿಂತರ ದಿವ್ಯಾ ಗಂಗಂತರ ಇರ್ತಾರೆ. ಯಾಕೆ ಗಂಗಾ ನಂತರ ಇರಲ್ವಾ? ನನ್ ಬಗ್ಗೆ ಯಾಕೆ ಹೇಳ್ತಿಲ್ಲ? ಮ್ಯಾಟರು ಬೇರೆ ಕಡೆ ಹೋಗೋ ತರ ಇದೆ ಚಂದ್ರಿಕಾ. ಆ ಮಕ್ಕಳು ಜೈ ಗಂಗಾ ಮಕ್ಕಳೇ ಅಂತ ನಿಮ್ಮ ಅಜ್ಜಿ ಅತ್ಗೆ ಜೈಗೆ ಅರ್ಥ ಮಾಡಿಸೋ ತರ ಇದ್ದಾರೆ. ಹೌದು ಪೌಡ್ರು, ಅದನ್ನೇನಾದ್ರೂ ಜೈ ನಮ್ದ ಅಂದ್ರೆ ಗಂಗಾನ ಹುಡ್ಕೊಂಡು ನಾಣಿ ಮನೆಗೆ ಹೋಗೋದು ಕಾಯಂ. ಅಯ್ಯೋ, ನಡಿ ಮ್ಯಾಟರ್ನ ಡೈವರ್ಟ್ ಮಾಡೋಣ. ಹಾ